ಯಂಗ್ ಇಂಡಿಯನ್ ಸಂಸ್ಥೆಗೆ ದೇಣಿಗೆದಾರರು ಯಾರ್ಯಾರಿದ್ರು ಅವರ ಹೆಸರು ಕೂಡ ಉಲ್ಲೇಖ ಆಗಿದೆ. ನ್ಯಾಷನಲ್ ಹೆರಾಲ್ಡ್ ಮಾಲೀಕತ್ವದ ಸಂಸ್ಥೆ ಯಂಗ್ ಇಂಡಿಯನ್. ಸೋನಿಯಾ ಮತ್ತು ರಾಹುಲ್ ಮಾಲೀಕತ್ವದ ಯಂಗ್ ಇಂಡಿಯನ್ ಸಂಸ್ಥೆಗೆ ಎಲ್ಲೆಲ್ಲಿಂದ ದೇಣಿಗೆ ಹರಿದು ಬಂತು ಅವರ ಹೆಸರುಗಳು ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ರಾಜ್ಯದ ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರಿಬ್ಬರ ಹೆಸರಿದೆ ಚಾರ್ಜ್ ಶೀಟ್ನಲ್ಲಿ. ಯಂಗ್ ಇಂಡಿಯನ್ಗೆ ದೇಣಿಗೆದಾರರ ಹೆಸರು ಕೂಡ ಚಾರ್ಜ್ ಶೀಟ್ನಲ್ಲಿ ಆಡ್ ಆಗಿದೆ. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್, ಡಿಕೆ ಬ್ರದರ್ಸ್ 2.5 ಕೋಟಿ ದೇಣಿಗೆಯನ್ನ ನೀಡಿದ್ದಾರೆ. ರೇವಂತ್ ರೆಡ್ಡಿ ಕಡೆಯಿಂದ 3.2 ಕೋಟಿ ದೇಣಿಗೆ, 4 ಕಾಂಗ್ರೆಸ್ಸಿನ ನಾಯಕರಿಂದ ತಲಾ 80 ಲಕ್ಷ ದೇಣಿಗೆಯನ್ನ ಕೊಡಿಸಿದ್ರು. ಯಂಗ್ ಇಂಡಿಯನ್ ಸಂಸ್ಥೆಗೆ ದೇಣಿಗೆಯನ್ನ ಕೊಟ್ಟಿದ್ದ ಡಿಕೆ ಬ್ರದರ್ಸ್. ಯಂಗ್ ಇಂಡಿಯನ್ ಸಂಸ್ಥೆಗೆ ದೇಣಿಗೆ ಕೊಟ್ಟಿದ್ದಂತಹ ದೇಣಿಗೆದಾರರ ಹೆಸರು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಸೋನಿಯಾ ಮತ್ತು ರಾಹುಲ್ ಗಾಂಧಿ, ನ್ಯಾಷನಲ್ ಹೆರಾಲ್ಡ್ನಿಂದ ಸೋನಿಯಾ ಮತ್ತು ರಾಹುಲ್ಗೆ 142 ಕೋಟಿ ಲಾಭ ಮಾಡಿಕೊಂಡಿದ್ದಾರೆ ಅಂತ ಇಡಿ ಚಾರ್ಜ್ ಶೀಟ್ ಹೇಳ್ತಾ ಇದೆ. 142 ಕೋಟಿ ಲಾಭ ಮಾಡಿಕೊಂಡಿದ್ದಾರೆ ಅಂತ ಚಾರ್ಜ್ ಶೀಟ್ ಹೇಳ್ತಾ ಇರೋದು. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಸೋನಿಯಾ ರಾಹುಲ್ ಗಾಂಧಿ ವಿರುದ್ಧ ಇಡಿ ದಾಖಲಿಸಿದ್ದಂತ ಕೇಸ್ನಲ್ಲಿ ಈಗ ಇಬ್ಬರ ವಿರುದ್ಧ ಚಾರ್ಜ್ ಶೀಟ್ ದಾಖಲಾಗಿದೆ. 50 ಲಕ್ಷ ಬಂಡವಾಳ ಹಾಕಿ ನ್ಯಾಷನಲ್ ಹೆರಾಲ್ಡ್ ಕಬಳಿಕೆ ಮಾಡಿಕೊಂಡಂತ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಸಂಪರ್ಕದಲ್ಲಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಶಶಿ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯ ಮೇಲೆ ಕೇಳಿಬಂದಿರುವಂತಹ ಆರೋಪ, ಅದರ ಜೊತೆಗೆ ಈಗ ರಾಜ್ಯದ ಇಬ್ಬರು ಕಾಂಗ್ರೆಸ್ ನಾಯಕರ ಹೆಸರು ಕೂಡ ಚಾರ್ಜ್ ಶೀಟ್ ನಲ್ಲಿ ಆಡ್ ಆಗಿದೆ ದೇಣಿಗೆದಾರರು ಅನ್ನೋ ಕಾರಣಕ್ಕೆ. ಸದ್ಯಕ್ಕೆ ಚಾರ್ಜ್ ಶೀಟ್ ನಲ್ಲಿರುವಂತಹ ಅಂಶಗಳ ಬಗ್ಗೆ ಹೇಳೋದಾದ್ರೆ, ಇತ್ತೀಚೆಗಷ್ಟೇ ಇಡಿ ಅಧಿಕಾರಿಗಳು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯ ವಿರುದ್ಧ ರೋಸ್ ಅವೆನ್ಯೂ ಕೋರ್ಟ್, ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ನಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ರು. 142 ಕೋಟಿಯನ್ನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅಕ್ರಮವಾಗಿ ಲಾಭ ಮಾಡಿಕೊಂಡಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಹಗರಣದ ಕೇಸ್ನಲ್ಲಿ ಅಂತ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿತ್ತು. ಆ ಚಾರ್ಜ್ ಶೀಟ್ ನಲ್ಲಿ ಈಗ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಮತ್ತು ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಸರು ಉಲ್ಲೇಖ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇಬ್ರು ಯಂಗ್ ಇಂಡಿಯನ್ ಸಂಸ್ಥೆ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಮಾಲೀಕತ್ವವನ್ನ ಹೊಂದಿರುವಂತಹ ಯಂಗ್ ಇಂಡಿಯನ್ ಸಂಸ್ಥೆಗೆ 2.5 ಕೋಟಿ ರೂಪಾಯಿಗಳನ್ನ ದೇಣಿಗೆಯಾಗಿ ಕೊಟ್ಟಿದ್ರು ಅನ್ನುವ ಕಾರಣಕ್ಕಾಗಿ ಚಾರ್ಜ್ ಶೀಟ್ ನಲ್ಲಿ ಈ ಇಬ್ಬರ ಹೆಸರು ಮೆನ್ಷನ್ ಆಗಿದೆ. ಈಗಾಗಲೇ ಡಿಕೆ ಶಿವಕುಮಾರ್ ಒಂದು ಬಾರಿ ಇಡಿ ತನಿಖೆಗೆ ದೆಹಲಿಗೆ ಹೋಗಿ ತನಿಖೆಯನ್ನ ಎದುರಿಸಿ ಬಂದಿದ್ರು. 2.5 ಕೋಟಿ ದೇಣಿಗೆಯನ್ನ ಯಾವ ಕಾರಣಕ್ಕಾಗಿ ಕೊಟ್ಟಿದ್ದೀರಿ ಅಂತ ಡಿಕೆ ಶಿವಕುಮಾರ್ ಅವರು ವಿಚಾರಣೆಯನ್ನ ಎದುರಿಸಿದ್ರು. ಇದಾದ ನಂತರ ರೇವಂತ್ ರೆಡ್ಡಿ ತೆಲಂಗಾಣದ 4 ಜನ ಕಾಂಗ್ರೆಸ್ ನಾಯಕರಿಗೆ ತಲಾ 80 ಲಕ್ಷ ಹಣವನ್ನ ಯಂಗ್ ಇಂಡಿಯನ್ ಕಂಪನಿಗೆ ದೇಣಿಗೆಯಾಗಿ ಕೊಡಿ ಅಂತ ಒತ್ತಡ ಹೇರಿದ್ರು. ಆ ಮೂಲಕ 3.20 ಲಕ್ಷ ಹಣವನ್ನ ತೆಲಂಗಾಣದ 4 ಕಾಂಗ್ರೆಸ್ ನಾಯಕರು ಕೊಟ್ಟಿದ್ರು ಅಂತ. ಆ ಕಾರಣಕ್ಕಾಗಿ ಚಾರ್ಜ್ ಶೀಟ್ ನಲ್ಲಿ ರೇವಂತ್ ರೆಡ್ಡಿ ಅವರ ಹೆಸರನ್ನು ಕೂಡ ಸೇರಿಸಲಾಗಿದೆ. ಇದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ನೇತೃತ್ವದ ಯಂಗ್ ಇಂಡಿಯನ್ ಸಂಸ್ಥೆ ಕಬಳಿಕೆ ಮಾಡಿಕೊಂಡಿದೆ ಅನ್ನುವಂತಹ ಆರೋಪ. ಕೇಸ್ ದಾಖಲಾಗಿದ್ದು 2011ರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕೊಟ್ಟಂತಹ ಕಂಪ್ಲೇಂಟ್ ನ ಆಧಾರದ ಮೇಲೆ ನ್ಯಾಷನಲ್ ಹೆರಾಲ್ಡ್ ಅನ್ನುವ ಪತ್ರಿಕೆ ಕಾಂಗ್ರೆಸ್ನ ಮುಖವಾಣಿ. 1937ರಲ್ಲಿ ಆರಂಭವಾದಂತಹ ಪತ್ರಿಕೆ, ಜವಾಹರಲಾಲ್ ನೆಹರು ಆರಂಭ ಮಾಡಿದಂತಹ ಪತ್ರಿಕೆ. ಇದು ಸ್ವತಂತ್ರ ಯೋಧರಿಂದ 5,000 ಸ್ವತಂತ್ರ ಯೋಧರಿಂದ ಆರಂಭವಾದಂತಹ ಪತ್ರಿಕೆ. ಇದು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂತಹ ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆಯನ್ನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕಬಳಿಕೆ ಮಾಡಿದ್ದಾರೆ ಅನ್ನೋದು ಕೇಸು. ಪಕ್ಷ ಯಾರ ಸ್ವತ್ತು ಅಲ್ಲ,
ಪಕ್ಷಕ್ಕೆ ಸೇರಿದಂತಹ ಆಸ್ತಿಯನ್ನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವೈಯಕ್ತಿಕವಾಗಿ ಲಾಭ ಮಾಡ್ಕೊಂಡಿದ್ದಾರೆ. ಅಸೋಸಿಯೇಟೆಡ್ ಜರ್ನಲ್ಸ್ ಅನ್ನುವಂತಹ ಜರ್ನಲ್ಸ್ ಲಿಮಿಟೆಡ್ ಕಂಪನಿಯ ಮಾಲೀಕತ್ವದಿಂದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಪ್ರಕಟ ಆಗ್ತಾ ಇತ್ತು. ಆ ಇಡೀ ಕಂಪನಿಯನ್ನ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಕೇವಲ 50 ಲಕ್ಷ ಹಣ ಹೂಡಿಕೆ ಮಾಡಿ ಕಟ್ಟಿದಂತಹ ಒಂದು ಸಂಸ್ಥೆ ಯಂಗ್ ಇಂಡಿಯನ್ ಮೂಲಕ ಕಬಳಿಕೆ ಮಾಡಿದ್ದಾರೆ ಅಂತ. ಯಂಗ್ ಇಂಡಿಯನ್ ಕಂಪನಿಯಲ್ಲಿ ಷೇರುದಾರರು ಯಾರಿದ್ದಾರೆ? ಸೋನಿಯಾ ಗಾಂಧಿಯ ಶೇರ್ 38% ಇತ್ತು, ರಾಹುಲ್ ಗಾಂಧಿ ಅವರ ಶೇರ್ 38% ಇತ್ತು. ಇನ್ನುಳಿದ ಇಬ್ಬರು ಷೇರುದಾರರು ಮೋತಿಲಾಲ್ ವೋರಾ ಮತ್ತು ಆಸ್ಕರ್ ಫರ್ನಾಂಡಿಸ್ ಇಬ್ರು ನಿಧನ ಆಗಿದ್ದಾರೆ. ಅವರ ಶೇರ್ 24% ಇತ್ತು. ಅಂದ್ರೆ 76% ಶೇರ್ ಓನರ್ಶಿಪ್ ಇರೋದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಬಳಿ. ಈ ಕಂಪನಿ ಆರಂಭವಾಗಿದ್ದು 50 ಲಕ್ಷದ ಮೂಲ ಬಂಡವಾಳದೊಂದಿಗೆ. ಇವತ್ತು 50 ಲಕ್ಷ ದುಡ್ಡು ಹಾಕಿ ಆರಂಭವಾದಂತಹ ಕಂಪನಿ 2,000 ಕೋಟಿಗೂ ಮೀರಿ ಆಸ್ತಿ ಹೊಂದಿರುವಂತಹ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಹೇಗೆ ಖರೀದಿ ಮಾಡೋದಕ್ಕೆ ಸಾಧ್ಯ? ಹೀಗೆ ಅಕ್ರಮ ಆಗಿದೆ ಅನ್ನುವಂಥದ್ದು ಕೇಸ್. ಈ ಕೇಸ್ನಲ್ಲಿ ಒಂದು ಚಾರ್ಜ್ ಶೀಟ್ ಈಗಾಗಲೇ ಸಲ್ಲಿಕೆಯಾಗಿದೆ. ಆ ಚಾರ್ಜ್ ಶೀಟ್ ನಲ್ಲಿ ಸೋನಿಯಾ ಮತ್ತು ರಾಹುಲ್ ಗಾಂಧಿ 142 ಕೋಟಿ ಲಾಭ ಮಾಡಿಕೊಂಡಿದ್ದಾರೆ ಅನ್ನುವುದನ್ನ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಆರಂಭ ಮಾಡಿದಂತಹ ಸಂಸ್ಥೆಗೆ 2.5 ಕೋಟಿಯಷ್ಟು ದುಡ್ಡನ್ನ ದೇಣಿಗೆಯಾಗಿ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. 3.2 ಕೋಟಿಯಷ್ಟು ದೇಣಿಗೆಯನ್ನ ರೇವಂತ್ ರೆಡ್ಡಿ ಕಾಂಗ್ರೆಸ್ನ 4 ನಾಯಕರ ಮೂಲಕ ಕೊಡಿಸಿದ್ದಾರೆ ಅಂತ. ಕಾಂಗ್ರೆಸ್ 2011ರಲ್ಲಿ ಎಜಿಎಲ್ ಕಂಪನಿ ಅಂದ್ರೆ ನ್ಯಾಷನಲ್ ಹೆರಾಲ್ಡ್ ಕಂಪನಿ ಪತ್ರಿಕೆಯನ್ನ ನಡೆಸ್ತಿದ್ದಂತಹ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಕಂಪನಿಗೆ 90 ಕೋಟಿ ಸಾಲವನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿರುತ್ತೆ. ಆ ಕಾಂಗ್ರೆಸ್ ಪಕ್ಷ ಕೊಟ್ಟಂತಹ ಸಾಲವನ್ನ ವಸೂಲು ಮಾಡುವ ಜವಾಬ್ದಾರಿಯನ್ನ ಯಂಗ್ ಇಂಡಿಯಾ ಪಕ್ಷ ತೆಗೆದುಕೊಳ್ಳುತ್ತೆ, ಯಂಗ್ ಇಂಡಿಯನ್ ಸಂಸ್ಥೆ ತೆಗೆದುಕೊಳ್ಳುತ್ತೆ, ಸೋನಿಯಾ ಮತ್ತು ರಾಹುಲ್ ಒಡೆತನದ ಸಂಸ್ಥೆ. ಹಾಗೆ ಸಾಲಕ್ಕೆ ಬದಲಾಗಿ ಇಡೀ ಕಂಪನಿಯ ಶೇರ್ಗಳನ್ನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಒಡೆತನದ ಯಂಗ್ ಇಂಡಿಯನ್ ಸಂಸ್ಥೆಗೆ ವರ್ಗಾವಣೆ ಮಾಡಲಾಗುತ್ತೆ. ಆ ಮೂಲಕವಾಗಿ ಕಾಂಗ್ರೆಸ್ನ ಒಡೆತನದಲ್ಲಿದ್ದಂತಹ ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆಯನ್ನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕೇವಲ 50 ಲಕ್ಷ ಮೂಲ ಬಂಡವಾಳದೊಂದಿಗೆ ಆರಂಭ ಮಾಡಿದ ಸಂಸ್ಥೆಯೊಂದಿಗೆ ಇಡೀ ಕಂಪನಿಯನ್ನ ಖರೀದಿ ಮಾಡಿದ್ದಾರೆ ಎನ್ನುವುದು ಇಡೀ ಹಗರಣದ ಆರೋಪ. ಹಾಗಾಗಿ ಇದರಲ್ಲಿ ಕ್ರೈಮ್ ಆಗಿದೆ. ಇದರ ಮೂಲಕ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಲಾಭ ಮಾಡಿಕೊಂಡಿದ್ದಾರೆ 142 ಕೋಟಿ ರೂಪಾಯಿಯನ್ನ ಅನ್ನೋದು ಆರೋಪ. ಆ ಮೂಲಕ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು. ಆ ಚಾರ್ಜ್ ಶೀಟ್ ನಲ್ಲಿ ತೆಲಂಗಾಣದ ಸಿಎಂ ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.